ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಮ್ಮರ್ ಸ್ಪೆಷಲ್ ರಾಗಿ ಗಂಜಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಒಂದು 3-4 ಟೀ ಸ್ಪೂನ್, ಒಂದು ಚಮಚ ಇರುತ್ತಲ್ಲ ನಾವು ಟಿಫನ್ ತಿಂತೀವಲ್ಲ ಅಂಥ 3-4 ಸ್ಪೂನು ಟೀ ಸ್ಪೂನ್ ಆದರೂ ತೊಗೊಂಡ್ರೆ ಸಾಕು. ಒಂದು 3-4 ಚಂಬಾಗುತ್ತೆ. ನೀರು ಹಾಕ್ಬಿಟ್ಟು ಎರಡು ಲೋಟ, ದೊಡ್ಡ ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಾದರೂ ಕಲಿಸ್ಕೊಳ್ಳಿ, ಇಲ್ಲ ಸ್ಪೂನಲ್ಲಾದರೂ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆಗದೇ ಇರೋದು ರೀತಿ. ಕೆಲವ್ರು ಏನು ಮಾಡ್ತಾರೆ, ಈ ಥರ ಕಲಿಸ್ಬಿಟ್ಟು ಬಿಸಿನೀರಿಗೆ ಮಿಕ್ಸ್ ಮಾಡ್ತಾರೆ. ಆದರೆ ನಾನು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಡೈರೆಕ್ಟ್ ಹಂಗೆ ಫ್ಲೇಮ್ ಮೇಲೆ ಇಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂಟಾಗ್ತೀರ. ಬೇಸಿಗೆ ಕಾಲದಲ್ಲಂತೂ ಈಗ ಮಾರ್ನಿಂಗ್ ಈ ಥರ 2 ಚಂಬು ರಾಗಿ ಗಂಜಿ ಕುಡಿದ್ಬಿಟ್ರಂಟ್ರು ಮಧ್ಯಾಹ್ನದವರೆಗೂ ಹೊಟ್ಟೆ ಹಸಿವೆ ಆಗೋಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕಮ್ಮಿ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮ್ ಇಡಬಾರ್ದು, ಕಮ್ಮಿ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಫ್ಲೇಮ್ ಆನಲ್ಲಿರುತ್ತಲ್ಲ ಅದು ಗಂಟಾಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಆದರೂ ಮಾಡ್ಕೊಬೋದು, ಇಲ್ಲ ಬಿಸಿನೀರು ಕುದಿಸ್ಬಿಟ್ಟು ನಾವು ಕಲಸಿರೋದನ್ನು ಮಿಕ್ಸ್ ಮಾಡಿಬಿಟ್ಟಾದರೂ ಇಡ್ಬೋದು. ಆದರೆ ಇದೇ ಈಸಿ ಅಂದ್ಕೊತೀನಿ ನಾನು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಮ್ಮಿ ಫ್ಲೇಮಲ್ಲಿ ಒಂದು ಕುದಿ ಬಂದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿ. ಬೇಸಿಗೆ ಕಾಲ ಕೆಲವರು ಮುದ್ದೆ ತಿನ್ನಲ್ಲ ಮಕ್ಕಳು, ಅಂಥವ್ರಿಗೆ ಈ ಥರ ರಾಗಿ ಗಂಜಿ ಕೊಟ್ಬಿಟ್ರೆ ಸಾಕು. ನೋಡಿ, ಆಗಿದೆ ಚೆನ್ನಾಗಿ. ನಾನು ನೈಟೇ ಮಾಡಿಕ್ತೀನಿ, ಇದನ್ನು ನೈಟೇ ಮಾಡಿಕ್ಬೇಕು. ಒಂದು ಕುದಿ ಬಂದಮೇಲೆ ಆಫ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಪ್ಲೇಟ್ ಕ್ಲೋಸ್ ಮಾಡಬೇಕು. ಮತ್ತು ಮಾರ್ನಿಂಗ್ ಎದ್ದೇಳ್ಬಿಟ್ಟು ಕಡ್ದಿರೋಂಥ ಮಜ್ಜಿಗೆ, ಸ್ವಲ್ಪ ತೆಳ್ಳಗಿರೋ ಮಜ್ಜಿಗೆನೇ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಉಪ್ಪು, ಒಂದು ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಬೇಕಾದ್ರೆ ಜೀರಿಗೆ ಹಾಕ್ಬೋದು, ಮೆಣಸು ಹಾಕ್ಬೋದು. ನಿಮಗೆ ಎಂಥ ಫ್ಲೇವರ್ ಬೇಕೋ ಅಂಥ ಫ್ಲೇವರ್ ಹಾಕ್ಕೊಬೋದು. ಟೇಸ್ಟು ಮಕ್ಕಳು ಮನೆಗೆ ತಿನ್ನೋರ ಮೇಲೆ ಡಿಪೆಂಡು. ಕೆಲವರು ಬಾಯಿಗೆ ಜೀರಿಗೆ ಸಿಗಬಾರ್ದು ಅಂತಾರೆ, ಅದರಿಂದ ನಾನು ಹಾಕಿಲ್ಲ. ನಮ್ಮ ಮನೆಗೆ ನನ್ನ ಮಗಳಿಗಂತೂ ಜೀರಿಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಆನಿಯನ್ನು, ಕೊತ್ತಂಬರಿ, ಉಪ್ಪು ಮಾತ್ರ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡ್ಕೊಂಡು 2 ಚಮಚ ಕುಡಿದ್ಬಿಟ್ಟು ತಂಪಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.